ನಾಗಮಂಗಲ ಪಟ್ಟಣದ ಟ್ಯಾಂಕ್ ಮೈದಾನದಲ್ಲಿರುವ ಶ್ರೀ ಸನೇಶ್ವರ ಸ್ವಾಮಿಯ 13ನೇ ವರ್ಷದ ಪೂಜಾ ಮಹೋತ್ಸವ ವೈಭವದಿಂದ ಅರ್ಥಪೂರ್ಣವಾಗಿ ನೆರವೇರಿತು. ಮುಂಜಾನೆ 10 ಗಂಟೆಗೆ ಗ್ರಾಮ ದೇವತೆಯ ಬಡಗೋಡಮ್ಮ ದೇವಾಲಯದ ಸನ್ನಿಧಿಯಲ್ಲಿ ಪಡವಲ ಆಂಜನೇಯ, ಯಲ್ಲಮ್ಮ ದೇವಿ, ಬದರಿಕೊಪ್ಪಲು ಬಂದಮ್ಮ ದೇವಿ ಸೇರಿದಂತೆ 5 ಕೂಟದ ದೇವರುಗಳನ್ನು ವಿವಿಧ ಹೂಗಳಿಂದ ಅಲಂಕರಿಸಿ ದಾಸಪ್ಪಂದಿರುಗಳನ್ನು ಕರೆಸಿ ಅವರಿಗೂ ಕೂಟದ ದೇವರುಗಳ ಮುಂದೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ದೂರ ದೂರದ ಊರುಗಳಿಂದ ಬಂದಿದ್ದ ನೂರಾರು ಮಹಿಳೆಯರು ಹೂವು, ಹೊಂಬಾಳೆ, ತಂಬಿಟ್ಟಿನ ಆರತಿಯೊಂದಿಗೆ ತಮಟೆ, ಚಂಡೆ, ನಾದಸ್ವರದೊಂದಿಗೆ ಶ್ರೀ ಸನೇಶ್ವರ ಸ್ವಾಮಿಯ ಮೆರವಣಿಗೆ ಮೂಲಕ ಸನ್ನಿಧಿಗೆ ಕರೆತಂದು ತಂಬಿಟ್ಟಿನ ನೈವೇದ್ಯ ಅರ್ಪಿಸಲಾಯಿತು. ನಂತರ ಪ್ರಧಾನ ಅರ್ಚಕ ಗಂಗಾಧರ್ ಸ್ವಾಮಿಯ ಮಹಿಮೆಯನ್ನು ವಿವರಿಸಿದರು. ನಂತರ ಮಹಾಮಂಗಳಾರತಿಯೊಂದಿಗೆ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ನಾಗೇಶ್, ಸತೀಶ್, ರವಿಕಾಂಚೇಗೌಡ, ರವಿಗೌಡ, ಕಿರಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಸ್ವಾಮಿ ನಾಗಮಂಗಲ ಟೌನ್ 8ನೇ ವಾರ್ಡ್ ಟ್ಯಾಂಕ್ ಫೀಲ್ಡ್ ಶ್ರೀಮಾತ್ಮ ದೇವಸ್ಥಾನ ಇವತ್ತು ಜಾತ್ರಾ ಮಹೋತ್ಸವ ಇದೆ, ಅನ್ನದಾನ ಕಾರ್ಯಕ್ರಮ ಇದೆ. ಪ್ರತಿಯೊಬ್ರು ಕೂಡ ಇಲ್ಲಿ ಬಂದಿದ್ದಾರೆ. ನಮ್ಮ ನಾಗಮಂಗಲದ ಗ್ರಾಮಸ್ಥರು ಎಲ್ಲಾರು ಕೂಡ ನಿಂತು, ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲಾರು ಕೂಡ ನಿಂತು ಆ ಸ್ವಾಮಿ ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ಕೆಲವೊಂದು ಬರಗುಡಮ್ಮನ್ ಪೂಜಾರಪ್ತಿರೋ, ಯಲ್ಲಮ್ಮನ್ ಪೂಜಾರಪ್ತಿರೋ, ಆಂಜನೇಯನ್ ಪೂಜಾರಪ್ತಿರೋ, ನಮ್ಮ ಬದ್ರಿಕೊಪ್ಪಲು ಸೌದತ್ತಿ ಯಲ್ಲಮ್ಮನ್ ಪೂಜಾರಪ್ತಿರೋ, ರೇಣುಕಾ ಯಲ್ಲಮ್ಮನ್ ಪೂಜಾರಪ್ತಿರೋ ಎಲ್ಲಾರು ಕೂಡ ಈ ಸ್ವಾಮಿಗೆ ಸಹಕಾರ ಕೊಟ್ಟು ಇವತ್ತಿಂದ ಅಲ್ಲ 13 ವರ್ಷದಿಂದ ನಮ್ಮನ್ನ ಕಾಪಾಡ್ಕೊಂಡು ಇವತ್ತು ಈ ಮಠಕ್ಕೆ ತಂದಿದ್ದಾರೆ. ಆ ಸ್ವಾಮಿ ಇವತ್ತು ಈ ಮಠದಲ್ಲಿ ಇದ್ದಾರೆ. ಇವ್ರ ಆಶೀರ್ವಾದದಿಂದ, ಇವ್ರ ಸಹಕಾರದಿಂದ, ಆ ಪರಮಾತ್ಮನ ಆಶೀರ್ವಾದದಿಂದ ಇವತ್ತು ಈ ಮಠಕ್ಕೆ ನಡೀತೈತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಆ ಸ್ವಾಮಿ ನಂಬಿ ಯಾರು ಬರ್ತಾರೋ ಅವ್ರಿಗೆಲ್ಲ ಪರಮಾತ್ಮನ ಆಶೀರ್ವಾದ ಸಿಕ್ಲಿ. ಅವ್ರ ಪ್ರಸಾದ ಎಲ್ಲೆಲ್ಲೂ ಸಿಕ್ಕಲ್ಲ. ಬಂದು ಆ ಸ್ವಾಮಿ ಪ್ರಸಾದನ ಊಟ ಮಾಡಿ, ವರ್ಷಕ್ಕೊಂದ್ಸತಿ ಈ ಊರಲ್ಲಿ ನಡೀತದೆ, ಬಂದು ಆ ಸ್ವಾಮಿ ಸೇವೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವ್ರ ಮುಖಾಂತರವಾಗಿ ಇವರ ಆ ಸಹಕಾರದಿಂದ ಇವತ್ತು ಸ್ವಾಮಿ ಈ ಮಠಕ್ಕೆ ಬಂದೈತೆ. 13 ವರ್ಷದಿಂದ ಈ ಕೃಷ್ಣನ ಅನ್ನೋರು